ಆಗ್ತಾ ಇದೆ. ಅಂದ್ರೆ ನಾವ್ ಏನೆಲ್ಲ ಜೊತೆಲಿ ಕೆಲಸ ಮಾಡಿರ್ತೀವಿ ಅಲ್ವಾ, ನಮ್ ಕೆಲ್ಸಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದಾಗ ಸಿಗುವಂತ ತೃಪ್ತಿ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಸಾರ್ಥಕ ಆಯ್ತಪ್ಪ ಅನ್ನೋ ಖುಷಿ ಆಗ್ತಾ ಇದೆ. ನಿಂಗಣ್ಣನ್ ಎಂಜಾಯ್ ಮಾಡ್ತಾರೆ, ಪಾಲಕನ್ ಎಂಜಾಯ್ ಮಾಡ್ತಾರೆ, ಬಾಸುಮತಿನ ಎಂಜಾಯ್ ಮಾಡ್ತಾರೆ, ಹೀರೋಯಿನ್ ಎಂಜಾಯ್ ಮಾಡ್ತಾರೆ. ಪ್ರತಿ ಪಾತ್ರಗಳು ಬಂದ ಯಾವ ಪಾತ್ರಗಳು ಬರುತ್ತೆ ಅಷ್ಟು ಪಾತ್ರಗಳು ಎಂಜಾಯ್ ಮಾಡ್ತಾರೆ. ಬೇಜಾರು ಅನ್ನಂಗೆ ಇಲ್ಲ, ಅಷ್ಟಿಂದ ಕಷ್ಟಪಟ್ಟದ್ದು ಏನು ಬೇಗ 1 hour ಆಗೋಯ್ತಾ, ಬೇಗ ಕ್ಲೈಮ್ಯಾಕ್ಸ್ ಆಗೋಯ್ತಾ, ಇನ್ನೊಂದು ಸಿನಿಮಾ ದೊಡ್ಡ ಮಾಡೋದಲ್ವಾ ಅಂತ ಕೇಳ್ತಾರೆ. ಇದು ಬ್ಯೂಟಿಫುಲ್ ಅನ್ಸುತ್ತೆ. ಎಲ್ಲರೂ ಸಿನಿಮಾ ಎಷ್ಟೊತ್ತು ಬೇಗ ಮುಗಿದಿದೆ ಅಂತ ಸಿನಿಮಾಗಳು ಸಾಕಷ್ಟು ಸ್ವಲ್ಪ ಮಾಡ್ಬೋದು, ದೊಡ್ಡದಿದ್ರೆ ಇನ್ನೂ ತೋರಿಸ್ವಲ್ಲಪ್ಪ ಅಂತಾರೆ. ಊಟ ಎಷ್ಟು ತಿಂದ್ರೆ ಅಷ್ಟು ಮಾತ್ರ ಚಂದ, ಜಾಸ್ತಿ ಹಾಕ್ಬಿಟ್ರೆ ಅದು ವಾಪಸ್ ಬರುತ್ತಲ್ಲ. ಇದು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕು ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಅಷ್ಟು ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ಕಿರಾತಕಟ್ಟು ಆವಾಗ 10-15 ವರ್ಷದಿಂದ ಸೂಪರ್ ಡೂಪರ್ ಹಿಟ್ ಅಂತ ಸಿನಿಮಾ. ಇವತ್ತು ಅದೇ ಸೊಗಡಿನ ಕಥೆ ಅಲ್ವಾ, ಆ ಭಾಷೆ, ಆ ನಗು, ಆ ತಮಾಷೆ, ಫೈಟ್ಗಳೊಂದಿಲ್ಲ ಅಷ್ಟೇ, ಆ ತಮಾಷೆ. ಹಂಗಾಗಿ ಒಂದು ಸಕ್ಸಸ್, ಒಂದು ದೊಡ್ಡ ಸೂಪರ್ ಹಿಟ್ ಮೂವಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಅದು ಒಂದು ಹೆಮ್ಮೆ, ಅದು ಖುಷಿ. ಅದು ಬಟ್ ಇದು ಸಪ್ರೇಟ್ ಚಾನಲ್, ಇದು ಸಪ್ರೇಟ್ ಚಾನಲ್. ವೈಟ್ ಇಂದನೇ ಕೆಲಸ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಮಂಡ್ಯ ಹೌಸ್ಫುಲ್ ಆಗಿದೆ. ನಮ್ಮಂತ ಒಂದು ಪುಟ್ಟ ಕಲಾವಿದರಿಗೆ ನಾನು ಆಗಿಂದ ಹೇಳ್ತಾ ಇದ್ದೀನಿ, ಇತಿಹಾಸ ಇರುವಂತ ಥಿಯೇಟ್ರು, ದೊಡ್ಡ ಸೂಪರ್ ಸ್ಟಾರ್ಗಳದು 100-200 ದಿನ ಓಡಿರುವಂತ ಥಿಯೇಟ್ರಲ್ಲಿ ನಮ್ಮಂತ ಪುಟ್ಟ ಕಲಾವಿದ್ರದ್ದು ಒಂದು ಪುಟ್ಟ ಸಿನಿಮಾ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಆಮೇಲೆ ಮಾಲ್ಗಳಲ್ಲಿ ಸಾಕಷ್ಟು ಜನ ಇನ್ಮೇಲೆ ಜನ ನೋಡಕ್ ಶುರು ಮಾಡ್ತಾರೆ ಅನ್ನೋದು ನನ್ಗೊಂದು ನಂಬಿಕೆ ಇದೆ. ಎಲ್ಲರೂ ನೋಡಿ ನವೀನನ್ನ ಇಷ್ಟಪಡ್ತೀರಾ, ನವೀನನ್ನ ಒಪ್ಕೊಂತೀರಾ. ನೀವೆಲ್ಲ ನೋವುಗಳನ್ನು ಮರೆತು ಸಿನಿಮಾನ ಎಂಜಾಯ್ ಮಾಡಿ ನೀವು ಮನೆಗೆ ಹೋಗ್ತೀರಾ. ಥ್ಯಾಂಕ್ ಯು.